ಸಕಲ ಉಪಕಾರಗಳಿಗಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು ಅಪ್ಪ ಪಿತನೇ, ಜಗತ್ತು ಉಂಟಾಗುವ ಮೊದಲೇ ನಿಮ್ಮ ವಾಣಿಯಾಗಿ ಅನಾದಿ ಕಾಲದಿಂದಲೂ ಪಿತ ದೇವರೊಂದಿಗಿದ್ದ ಸುತ್ತ ದೇವರೇ, ನಿಮ್ಮಲ್ಲಿದ್ದ ಸಜೀವವನ್ನು ಮಾನವ ಜನಾಂಗದ ಮೇಲೆ ಜೀವ ಜ್ಯೋತಿಯಾಗಿ ಬೆಳಗಿದ್ದೀರಿ. ಕಾರಿಯುಳ ಕತ್ತಲೆಯೂ ಸಹ ನಿಮ್ಮ ಪ್ರಕಾಶಮಾನ ಬೆಳಕಿನ ದ್ರವ್ಯ ಮುಂದೆ ನಿಲ್ಲದ್ದಾಯಿತು. ನಪಾಪಿತನೇ, ನೀವೇ ನಮಗೆ ಉದ್ಧಾರಕ. ನಿಮ್ಮಲ್ಲಿದೆ ನಮಗೆ ನಿರ್ಭೀತ ನಂಬಿಕೆ. ದೇವಾದಿದೇವ, ನಿಮಗೆ ನೀವೇ ಶಕ್ತಿ, ನೀವೇ ಮುಕ್ತಿ. ಆದ್ದರಿಂದ ಪ್ರಭುವೇ, ನಿಮಗೆ ಕೃತಜ್ಞತೆ ಸಲ್ಲಿಸುವುದು ಯುಕ್ತವಾಗಿದೆ. ಪ್ರೀತಿ ಪ್ರಭು ಯೇಸು ಕ್ರಿಸ್ತರೇ, ತಂದೆಯ ಚಿತ್ತವನ್ನು ಈಡೇರಿಸುವುದೇ ನನ್ನ ಆಹಾರ. ನೀವು ಮನುಷ್ಯರಾಗಿ ಜನ್ಮ ತಾಳಿದ ಸುವಾರ್ತೆಯು ನಮಗೆ ಪರಮ ಪ್ರಿಯವಾಗಿದೆ. ನಿಮ್ಮ ಮಹಿಮೆಯ ಅನುಭವ ಬೆಳಕು ನಮ್ಮ ಮನೋದೃಷ್ಟಿಗೆ ನೂತನ ಪ್ರಭೆಯಿಂದ ಪ್ರಕಾರವಾಗಿ ಪ್ರಜ್ವಲಿಸಿದೆ. ನಿಮ್ಮನ್ನು ಸದೃಶ್ಯ ರೂಪದಲ್ಲಿ ಕಾಡುವ ನಿಮ್ಮ ಪ್ರೀತಿ, ಶಾಂತಿ, ನಮ್ಮ ಜೀವನವನ್ನು ಖುದ್ದಾಗಿ ಅನುಭವಿಸುವ ದೈವಾನುಗ್ರಹವನ್ನು ನಮಗೆ ಕರುಣಿಸಿದ ನಿಮಗೆ ಘನ ಮಹಿಮೆ ಉಂಟಾಗಲಿ. ನಿಮ್ಮ ಶ್ರೀನಾಮವನ್ನು ನಾವು ಸಾರಿ
ಕೊಂಡಾಡುವೆವು ದೇವ. ನಿಮ್ಮ ಮಹತ್ಕಾರ್ಯಗಳನ್ನು ಕಂಠಾಘೋಷವಾಗಿ ಘೋಷಿಸುತ್ತ ನಿಮ್ಮ ನಾಮ ಗಣತೆಯನ್ನು ಹೊಗಳೆಯುವು ದೇವ. ನಮ್ಮ ಮಧ್ಯೆ ಪ್ರಜ್ವಲಿಸುವ ಗಣವಂತ ಪ್ರೀತಿಮಯಿ ಪರಮ ಪಾವನಾತ್ಮರೇ, ನೀವು ಅನುಭವ ದೇವ, ಜಗದೀಶ್ವರ, ಆಶ್ರಯದಾತ, ಜೀವ ಜನ್ಮದಾತರಾಗಿದ್ದೀರಿ. ನಿಮ್ಮ ದೈವಿ ಪದವಿಯಲ್ಲಿ ಶೋಭಾಯಮಾನವಾಗಿ ರಂಜಿತ ರವಿಯಂತೆ ಹೊಳೆಯ ಬಹುದಾಗಿದ್ದರು. ಮಾತೆ ಮರಿಯಮ್ಮನ ಉದರದಲ್ಲಿ ಮಾನವ ರೂಪ ತಾಳುವಂತೆ ಆಕೆಯ ಜೀವನದೊಳಗೆ ಪ್ರವೇಶಿಸುತ್ತೀರಿ. ನಿಮ್ಮ ಮಹತ್ಕಾರ್ಯಗಳನ್ನು ಸ್ಮರಿಸಿ ಪಾವನಾತ್ಮರೇ, ನಿಮ್ಮನ್ನು ವಂದಿಸುತ್ತೇವೆ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸುತ್ತೇವೆ. ನಾವು ಹೇಳಬೇಕಾದ ಶ್ಲೋಕ: ನೀವೇ ನಮ್ಮ ದೇವರು, ನೀವೇ ನಮ್ಮ ರಕ್ಷಕರು, ಹಲ್ಲೆಲೂಯಾ. ಅರಸು ದೇವ, ನಮ್ಮನ್ನು ಆಶೀರ್ವದಿಸು, ನಿಮ್ಮ ಮುಖಕಾಂತಿ ನಮ್ಮನ್ನು ಬೆಳಗಿಸು, ಹಲ್ಲೆಲೂಯಾ. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗತ್ತುಗಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ, ಹಲ್ಲೆಲೂಯಾ. ನಿನ್ನ ಕೀರ್ತಿಸಲಿ ದೇವರೆಲ್ಲರೂ, ಕೀರ್ತಿಸಲಿ ಅವರೆಲ್ಲರೂ, ಹಲ್ಲೆಲೂಯಾ. ನ್ಯಾಯದ ಪ್ರಕಾರ ತೀರ್ಪುಡುತ್ತಿ ಜನತೆಗೆ, ಆದೇಶ ನೀಡುತ್ತೀವಿ ಜಗದ ರಾಷ್ಟ್ರಗಳಿಗೆ, ಹರ್ಷಾನಂದವಾಗಲಿ ಜನಾಂಗಗಳಿಗೆ, ಹಲ್ಲೆಲೂಯಾ. ಈತ ನಮ್ಮ ದೇವನ ಆಶೀರ್ವಾದವನ್ನು ಕೊಟ್ಟಿ ತಮ್ಮ ಭೂಮಿಯು ಸಂತುಷ್ಟ ಬೆಳೆಯನ್ನು, ಹಲ್ಲೆಲೂಯಾ. ನಮ್ಮೆಲ್ಲರನ್ನು ದೇವನು ಅರಸಲಿ, ಎಲ್ಲೆಡೆ ಆತನ ಭಯ ಭಕ್ತಿ ಇರಲಿ, ಹಲ್ಲೆಲೂಯಾ. ನೀವೇ ನಮ್ಮ ದೇವರು, ನೀವೇ ನಮ್ಮ ರಕ್ಷಕರು, ಹಲ್ಲೆಲೂಯಾ. ಹೌದಪ್ಪ ಪಿತನೇ, ನಿಮ್ಮ ಮಹಿಮೆಯ ಪ್ರಸನ್ನತೆಯನ್ನು ನಿಮ್ಮ ಪ್ರೀತಿಯ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮೂಲಕ ಈ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರುವಿರಿ. ಇಂದಿನ ವಾಚನಗಳಲ್ಲಿ ನಾವು ಆ ಪ್ರಸನ್ನತೆ ಸಾಕ್ಷಿಯಾಗಿ ಬಾಳಬೇಕೆಂದು, ಬೆಳಗಬೇಕೆಂದು ಆಜ್ಞಾಪಿಸಿರುವಿರಿ. ನಮ್ಮ ಮನೋನೇತ್ರಗಳನ್ನು ತೆರೆದು ನಮ್ಮ ತುಟಿಗಳನ್ನು ನಿಮ್ಮ ಪವಿತ್ರಾತ್ಮನ ಮೂಲಕ ಸಂಸ್ಕರಿಸಿ, ಶುದ್ಧೀಕರಿಸಿ, ಎಡೆಬಿಡದೆ ನಿಮ್ಮ ನಾಮ ಮಹಿಮೆಯನ್ನು ಘೋಷಿಸುವಂತೆ ಅನುಗ್ರಹಿಸಿರಿ. ನಾವು ಹೇಳಬೇಕಾದ ಶ್ಲೋಕ: ವಂದನೆ ನಮ್ಮ ಸಂಕೀರ್ತನೆ, ಹಲ್ಲೆಲೂಯಾ. ಒಳ್ಳೆಯ ಮೇಷಫಲವಾದ ಪ್ರಭು ದೇವರಿಗೆ, ಹಲ್ಲೆಲೂಯಾ. ಶತ್ರುಬಾಧೆಯಿಂದ ರಕ್ಷಿಸುವ ದೇವರಿಗೆ, ಹಲ್ಲೆಲೂಯಾ. ನಮ್ಮನ್ನು ಹಸಿರು ಹುಲ್ಲುಗಾವಲಿನಲ್ಲಿ ತಂಗಿಸುವ ಪ್ರಭುವಿಗೆ, ಹಲ್ಲೆಲೂಯಾ. ಕಾರ್ಗತ್ತಲ ಹಾದಿಯಲ್ಲಿ ನಮಗೆ ಜ್ಯೋತಿಯಾಗಿ ನಿಲ್ಲುವ ನಮ್ಮ ಒಡೆಯರಿಗೆ, ಹಲ್ಲೆಲೂಯಾ. ನಮ್ಮ ಪ್ರಾಣ ಸ್ನೇಹಿತರಿಗಿಂತಲೂ ಮಿಗಿಲಾಗಿ ಪ್ರೀತಿಸುವ ಒಳ್ಳೆಯವರಾದ ದೇವರಿಗೆ, ಹಲ್ಲೆಲೂಯಾ. ಸುಜ್ಞಾನದ ಜ್ಞಾನಾಂಬುದಿಯಾದ ಪರಮಪಾವನ ಸ್ವಾಮಿಗೆ, ಹಲ್ಲೆಲೂಯಾ. ಸರ್ವವಲ್ಲಭ ಸುಜ್ಞಾನ ಸವಿಷ್ಟ ದೇವರಿಗೆ, ಹಲ್ಲೆಲೂಯಾ. ಹಸಿದವರನ್ನು ವಿಶ್ರಾಂತಿಯಿಂದ ತೃಪ್ತಿಪಡಿಸುವ ಉದಾರಿ ದೇವರಿಗೆ, ಹಲ್ಲೆಲೂಯಾ. ದೀರ್ಘ ಶಾಂತಿಯಿಂದ ನಮ್ಮನ್ನು ಕಾಯ್ದು ಕ್ಷಮಿಸುವ ಕ್ಷಮಾದಾನಿ ಗುರುವಿಗೆ, ಹಲ್ಲೆಲೂಯಾ. ನಮಗೆ ಸರ್ವ ಸ್ವಾತಂತ್ರ್ಯವನ್ನು ನೀಡಿ ನಮ್ಮ
ನಮ್ಮನ್ನು ಹೃತ್ಪೂರ್ವಕವಾಗಿ ಗೌರವಿಸುವ ದೇವರಿಗೆ ಹಲ್ಲೆಲೂಯ. ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನ ನಮ್ಮನ್ನು ಪ್ರೀತಿಸಿ ಸಲಹುವ ಮಮಕಾಮತಿ ದೇವರಿಗೆ ಹಲ್ಲೆಲೂಯ. ಸರ್ವರ ಏಳಿಗೆಯನ್ನು ಸಂತೋಷ ಸಂತೃಪ್ತಿಯನ್ನು ಬಯಸುವ ನಿತ್ಯ ಉಲ್ಲಾಸ ದೇವರಿಗೆ ಹಲ್ಲೆಲೂಯ. ನಮ್ಮ ಆತ್ಮ ನಿರ್ಮಿಸಿ ನಿತ್ಯ ಜೀವ ನೀಡುವ ಚಿರಾಯು ಆತ್ಮವಾಸಿ ಪ್ರಭುವಿಗೆ ಹಲ್ಲೆಲೂಯ. ನಂಬಿದವರನ್ನು ಕೈಬಿಡದೆ ಸದಾ ರಕ್ಷಿಸುವ ಸಂರಕ್ಷಕ ವಿಭುವಿಗೆ ಹಲ್ಲೆಲೂಯ. ಸಧರ್ಮವನ್ನು ಸ್ಥಾಪಿಸಿ ಸರ್ವರ ಸುಖವನ್ನು ಬಯಸುವ ಆಶ್ರಯದಾದ ದೇವರಿಗೆ ಹಲ್ಲೆಲೂಯ. ಸದಾ ಜೀವಂತರಾಗಿ ತಮ್ಮ ಸೃಷ್ಟಿಯನ್ನು ಕ್ರಿಯಾತ್ಮಕವಾಗಿರಿಸುವ ಶ್ರೀ ಸ್ವಾಮಿಗೆ ಹಲ್ಲೆಲೂಯ. ತಮ್ಮ ಮೊರೆ ಒಬ್ಬರನ್ನು ಸಂತೈಸುವ ಪರಾತ್ಪರ ಪ್ರಭುವಿಗೆ ಹಲ್ಲೆಲೂಯ. ಮಾರಕ ವ್ಯಾಧಿಯಿಂದಲೂ ವಂಚಕ ಸಮಯ ಸಾಧಕ ಸೈತನ ಹುಳಿಯಿಂದಲೂ ನಮ್ಮನ್ನು ತಪ್ಪಿಸುವ ಸ್ವಾಮಿ ದೇವರಿಗೆ ಹಲ್ಲೆಲೂಯ. ನಮ್ಮನ್ನೇ ನಿವಾಸವಾಗಿಸಿಕೊಂಡುವ ತಮ್ಮ ರೆಕ್ಕೆಯ ತೆಕ್ಕೆಯಲ್ಲಿ ಬೆಚ್ಚಗಿರಿಸುವ ಸೃಷ್ಟಿಕರ್ತರಿಗೆ ಹಲ್ಲೆಲೂಯ. ಸಂಕಟದ ಮೊರೆಯಿಟ್ಟಾಗ ನಮಗೆ ಕಿವಿಗೊಟ್ಟು ನಮ್ಮ ಸಂಕಟವಿರುವ ಜೊತೆಗಾರ ಪ್ರಭುವಿಗೆ ಹಲ್ಲೆಲೂಯ. ಆರಾಧನಾ ನಮನ ಆರಾಧನಾ ನಮನ ಆರಾಧನೆ ಅಭಿಜಾತನೆ ಆರಾಧನಾ ನಮನ ಆರಾಧನಾ ನಮನ. ಕರುಣಾಸಾಗರನಿಯಾಗಿಯೇ ಅಕರುಣೆಯ ತೋರಲು ನೀ ಬಂದಿಯೇ. ಕರುಣಾಸಾಗರನಿಯಾಗಿಯೇ ಆ ಕರುಣೆಯ ತೋರಲು ನೀ ಬಂದಿಯೇ. ಹೋ ದೇವಾ ಪ್ರಭು ದೇವಾ, ಓ ದೇವಾ ಪ್ರಭು ದೇವಾ, ನಮನ ನಮನ ಪ್ರಭು ನಿಮಗೆ. ಮಹಿಮಾ ದೀಪ್ತಿಯು ನೀಯಾಗಿಯೇ ಆದಿತ್ಯ ಎಲ್ಲೆಡೆ ನೀ ಬೆಳಗುವೆ. ಓ ದೇವಾ ಗುರುದೇವಾ, ಓ ದೇವಾ ನಮನ ನಮನ ಗುರು ನಿಮಗೆ. ಓ ನಮ್ಮ ಕರುಣಾಜನಕ ದೇವರೇ, ನಮ್ಮ ಒಡೆಯರೇ, ನಾವು ಪಾಪಿಗಳಾಗಿದ್ದರೂ ಕೂಡ ನಿಮ್ಮ ಮಕ್ಕಳೇ, ನಿಮ್ಮ ಪ್ರಿಯ ಮಕ್ಕಳಾಗಿರಲು ನಮ್ಮ ಅಕ್ರಮಗಳಿಗೆ ತಕ್ಕಂತೆ ನಮಗೆ ಶಿಕ್ಷೆ ನೀಡದೆ ಇಡೀ ಜಗತ್ತಿನ
ಪಾಪಗಳೆಲ್ಲವನ್ನು ಮೀರಿಸುವಂತ ನಿಮ್ಮ ಅಪರಿಮಿತ ದಯೆಯಿಂದ ನಮ್ಮನ್ನು ವೀಕ್ಷಿಸಿರಿ. ನಮ್ಮ ಋಣ್ಮನಗಳನ್ನು ನಿಮ್ಮ ಕಡೆಗೆ ನಾವು ಮುಕ್ತವಾಗಿ ತೆರೆದಿಡುತ್ತೇವೆ. ಅವುಗಳಿಗೆ ಮೆತ್ತಿಕೊಂಡಿರುವ ಕತ್ತಲೆಯನ್ನು, ದೋಷವನ್ನು ಚದುರಿಸಿ ಹೋಗಲಾಡಿಸಿ ನಿಮ್ಮ ಕ್ಷಮೆ ಪ್ರೀತಿಯ ಹೊಳಪಿನಿಂದ ಅವುಗಳನ್ನು ತುಂಬಿಸಿ ಇಂದಿಗೂ ಎಂದೆಂದಿಗೂ ನೀವು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಪ್ರಕೃತಾದಂತಹ ಮಂದಿರಗಳಾಗಿ ನಮ್ಮನ್ನು ಪರಿವರ್ತಿಸಿರಿ ದೇವ. ನಾವು ಕಡುಪಾಪಿಗಳು, ನಿಮ್ಮಿಂದ ದೂರ ಮಾಡಲ್ಪಡಬೇಕಾದವರು. ಆದರೂ ನಿಮ್ಮಂಥ ಒಳ್ಳೆಯ ದೇವರು ಯಾರಿದ್ದಾರೆ? ನೀವು ನಿತ್ಯಕ್ಕೂ ಕೋಪಿಷ್ಠರಾಗಿರದೆ ಕರುಣೆ ತೋರಿಸುವುದರಲ್ಲಿ ಸಂತುಷ್ಟರಾಗಿರುವಿರಿ. ಮತ್ತೊಮ್ಮೆ ನಮಗೆ ದಯೆ ತೋರಿ ನಮ್ಮ ಅಪರಾಧಗಳನ್ನು ಅಳಿಸಿಬಿಡಿ. ಅವನ್ನು ತೊಳೆದು ಸಮುದ್ರ ತಳ್ಳ ಅದರ ಆಳಕ್ಕೆ ತಳ್ಳಿ ಹಾಕಿರಿ. ನಿಮ್ಮ ಕರುಣೆಯ ಮಳೆಯನ್ನು ನಮ್ಮ ಮೇಲೆ ಸುರಿಸಿರಿ. ಕರುಣೆಯ ಜಪಿಸರ ವಂದನೆ ವಂದನೆ ಸ್ವರ್ಗಪಾಪಿತನೇ ನಮಗೆ ವಂದನೆ. ಕೋಟಿ ಕೋಟಿ ದೇವದೂತರುಗಳನ್ನು ಸಂತರನ್ನು ಸ್ವರ್ಗಪಾಪಿತನೇ ನಿಮಗೆ ವಂದನೆ ವಂದನೆ, ನಿಮಗೆ ವಂದನೆ ವಂದನೆ. ಪ್ರತಿಯೊಂದು ತುಟ್ಟು ರಕ್ತವನ್ನು ಚೆಲ್ಲಿ ಅಡಗಿದ ಬಾಳನ್ನು ಬಿಡುಗಡೆಗೊಳಿಸಿದ ಯೇಸು ಕ್ರಿಸ್ತರಾದರೆ ನಿಮಗೆ ವಂದನೆ ವಂದನೆ. ನಿಮ್ಮ ಅಮೂಲ್ಯ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದ ಕ್ರಿಸ್ತರಾದರೆ ವಂದನೆ ವಂದನೆ, ನಿಮಗೆ ವಂದನೆ ವಂದನೆ. ತಂದೆಯಾದ ದೇವರೊಡನೆ ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಸಂಧಾನಗೊಳಿಸಿ ನಮ್ಮ ಬಾಳನ್ನು ಸಂಸ್ಕರಿಸಿದ ಪಾವನಾತ್ಮರೇ ನಿಮಗೆ ವಂದನೆ ವಂದನೆ, ನಿಮಗೆ ವಂದನೆ ವಂದನೆ. ಪಾವನಾತ್ಮರೇ ನಿಮಗೆ ವಂದನೆ ವಂದನೆ. ತ್ರೇಕ ದೇವರೇ, ನಿಮ್ಮ ಧರ್ಮಸಭೆಯ ಬೋಧಿಸುವ ಸತ್ಯಗಳನ್ನು ನಾವು ವಿಶ್ವಾಸರ ಕೃಪೆ ನೀಡಿರಿ.
ನಮ್ಮನ್ನು ನಿಮ್ಮ ವಿಶ್ವಾಸದಲ್ಲಿ ಬಲಪಡಿಸಿರಿ. ನಾವು ನಿತ್ಯವೂ ನಿಮ್ಮ ಚಿತ್ತಾನುಸಾರವಾಗಿ ನಡೆದ ನಿತ್ಯಾನಂದ ನಿಧಿಯಾಗಿರುವ ನಿಮ್ಮ ಸ್ವರ್ಗೀಯ ರಾಜ್ಯದಲ್ಲಿ ನಿಮ್ಮನ್ನು ಬದುರಾಗಿ ದರ್ಶಿಸುವ ಸೌಭಾಗ್ಯವನ್ನು ನಾವು ಪಡೆಯುವಂತೆ ಮಾಡುವಿರೆಂಬ ದೃಢವಾದ ನಂಬಿಕೆಯೊಂದಿಗೆ ಭಕ್ತಿಯುತವಾಗಿ ಪ್ರಾರ್ಥಿಸುತ್ತಾ ನಮ್ಮ ದೀನ ಮನದ ಎಲ್ಲ ಕೋರಿಕೆಗಳನ್ನು ನಿಮ್ಮ ಮುಂದಿಡುತ್ತೇವೆ. ನಾವು ಹೇಳಬೇಕಾದ ಶ್ಲೋಕ: ಕ್ರಿಸ್ತರ ಜಯದ ಮೂಲಕ ನಿಮ್ಮ ಪ್ರಜೆಗಳನ್ನು ರಕ್ಷಿಸಿರಿ. ಮೃತರ ಮಧ್ಯದಿಂದ ಎಬ್ಬಿಸಿದ ಕ್ರಿಸ್ತನಲ್ಲಿ ತಂದೆಯಾದ ದೇವರು ನಮಗೆ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ಅವರಲ್ಲಿ ನಾವು ಪ್ರಾರ್ಥಿಸುವುದೇನೆಂದರೆ, ನಮ್ಮ ತಂದೆಯಾದ ದೇವರೇ, ಪುನರುದ್ಧಾರದಲ್ಲಿ ನೀವು ನಿಮ್ಮ ಪುತ್ರನನ್ನು ಮಹಿಮೆಪಡಿಸಿದ್ದೀರಿ. ನಾವು ಜೀವನದ ನವೀನತೆಯಲ್ಲಿ ನಡೆಯುವಂತೆ ನೈಜ ಪಶ್ಚಾತ್ತಾಪ ನಮಗೆ ಕರುಣಿಸಿರಿ. ನಮ್ಮ ಆತ್ಮದ ಕೊನೆಗಾಗಿಯೂ ಪೋಷಕರು ಆದ ಕ್ರಿಸ್ತರಲ್ಲಿಗೆ ನಮ್ಮನ್ನು ಕರೆತಂದಿದ್ದೀರಿ. ನಿಮ್ಮ ಧರ್ಮಪಾಲಕರ ಮಾರ್ಗದರ್ಶನದಲ್ಲಿ ನಾವು ಕ್ರಿಸ್ತನಿಗೆ ನಂಬಿಗಸ್ತರಾಗಿರುವಂತೆ ಅನುಗ್ರಹಿಸಿರಿ. ಯಹೂದ್ಯರಿಂದ ಕ್ರಿಸ್ತರ ಪ್ರಪ್ರಥಮ ಶಿಷ್ಯರನ್ನು ನೀವು ಆರಿಸಿಕೊಂಡಿರಿ. ಇಸ್ರಾಯೇಲ್ ಮಕ್ಕಳಿಗೆ ನಿಮ್ಮ ವಾಗ್ದಾನ ನೆರವೇರಿಸುವುದನ್ನು ತೋರಿಸಿಕೊಡಿರಿ. ನಮ್ಮ ಜಗತ್ತಿನ ಅನಾಥರು, ವಿಧವೆಯರು ಮತ್ತು ನಿರಾಶ್ರಿತರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರರು ಮಾನವರು ಮತ್ತು ದೇವರ ಸಂಬಂಧವನ್ನು ಒಂದುಗೂಡಿಸಿದ್ದಾರೆ. ಯಾರನ್ನು ಅನಾಥರನ್ನಾಗಿ ಬಿಡಬೇಡಿರಿ. ಅಪ್ಪ ಪಿತನೇ, ಕೊರೋನಾ ಸೋಂಕಿನಿಂದ ಬಳಲುತ್ತಿರುವ ನಮ್ಮೆಲ್ಲ ಸಹೋದರ ಸಹೋದರೀಯರೇ, ನಿಮ್ಮ ಹಾಗೂ ನಿಮ್ಮ ಪುತ್ರರ ಕರಸ್ಪರ್ಶದಿಂದ ಅವರಿಗೆ ನಮ್ಮ ಬಾಳನ್ನು ಅನುಗ್ರಹಿಸಿರಿ, ಸೌಖ್ಯವನ್ನು ಅನುಗ್ರಹಿಸಿರಿ. ಇವರೆಲ್ಲರೂ ಚೇತರಿಸಿಕೊಳ್ಳು. ಇವರಿಗಾಗಿ ದುಡಿತಿರುವ ಎಲ್ಲ ಸಹೃದಯಗಳನ್ನು ನಿಮ್ಮ ವಶೀಕರಿಸಿಕೊಳ್ಳುತ್ತೇವೆ. ಇವರನ್ನು ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಿರೆಂದು ಪ್ರಾರ್ಥಿಸುತ್ತೇವೆ. ಯೇಸುವಿನ ಬಗ್ಗೆ ಸಾಕ್ಷಿ ನೀಡುತ್ತಿರುವಾಗ ನೀವು ಸಂತ ಸ್ಟೇಫಾನನನ್ನು ನೀವು ಕರೆದುಕೊಂಡಿರಿ. ನಿಮ್ಮನ್ನು ಪ್ರೀತಿಸಿದ ಮತ್ತು ನಿಮ್ಮನ್ನು ಬಯಸಿದ ಎಲ್ಲ ಮೃತರಾದವರೆಲ್ಲರನ್ನು ಸ್ವೀಕರಿಸಿರಿ. ಇಂಥ ದಿವ್ಯ ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದೇ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ಸ್ವರ್ಗಪ್ಪ ಪಿತನೇ, ನಿಮಗೆ ವಂದನೆ ವಂದನೆ, ನಿಮಗೆ ವಂದನೆ ವಂದನೆ.
ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಎಂದು ಘೋಷಿಸಿದ ಶ್ರೀ ಯೇಸುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮನ್ನು ಕೋಸಿ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ದಾನದಲ್ಲಿ ಕಾವಲಾಗಿ ನಿಮ್ಮನ್ನು ಆಶೀರ್ವದಿಸಿಕೊಂಡು ಬಿಡುತ್ತೆ ಮೇಲೆ ಇರುವವರಾಗಲಿ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ.
ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲ